ಅದ್ರ ಪ್ರಾಮಿನೆನ್ಸ್. ಒಬ್ಬ ಹೆಣ್ಮಗಳು ಅಷ್ಟು ಚೆನ್ನಾಗಿ ಎಲ್ಲರನ್ನು ಮನೆಯ ಎಲ್ಲ ಸದಸ್ಯರನ್ನು ಎಲ್ಲ ಮಕ್ಕಳನ್ನು ಒಂದೇ ಸಮನಾಗಿ ಬೆಳೆಸಿದ್ದ. ಅಂದರೆ ಅವರು ಹುಟ್ಟಿದ ಮಕ್ಕಳಷ್ಟೇ ಅಲ್ಲ. ಅಂದರೆ ಪ್ರಾಬಬ್ಲಿ ನಾನು ಇದನ್ನ ಹೇಳಿದ್ರೆ ಒಂಥರ ಎಕ್ಸಾಜರೇಷನ್ ಅಂತ ಆಗ್ಬೋದು, ಇಲ್ಲ ನಾನು ಹೇಳ್ಕೊಳ್ತಾ ಐಡಿಯಲ್ ಜಾಯಿಂಟ್ ಫ್ಯಾಮಿಲಿನ. ಹೌದು. ಅಂದರೆ ಅವರು ಒಬ್ಬ ಹೆಂಡತಿಯಾಗಿ ಒಬ್ಬ ತಾಯಿಯಾಗಿ ಅಷ್ಟೂ ಜನ ಮಕ್ಕಳನ್ನ, ಅಂದರೆ ನಮ್ಮ ತಾತ ಅವರ ಮೊಮ್ಮಕ್ಕಳನ್ನು, ನಮ್ಮ ತಾತ ಅವರ ಇಬ್ಬರು ಸಿಸ್ಟರ್ಸ್, ಅವ್ರ ಬ್ರದರು, ಎಲ್ಲರ ಮಕ್ಕಳನ್ನು ಒಟ್ಟಿಗೆ ಒಂದೇ ಮನೆಯಲ್ಲಿ ಅವರು ಹೇಗೆ ನಡೆಸ್ಕೊಂಡು ಎಲ್ಲರೂ ಹೇಗೆ ನೋಡಿಕೊಂಡು ಬೆಳೆಸಿದ್ರು, ಅವೆಲ್ಲ ಬಿಗ್ ಲರ್ನಿಂಗ್ ಅದು. ಆ್ಯಂಡ್ ಆವಾಗಿನ ಕಾಲದಲ್ಲಿ ಇವಾಗಿರೋ ಥರ ಇಂಡಸ್ಟ್ರಿ ಫ್ಲರಿಶಿಂಗ್ ಆಗಿರಲಿಲ್ಲ, ಅಷ್ಟು ದುಡ್ಡು ಇರಲಿಲ್ಲ. ಬಂದಿದ್ರಲ್ಲೇ ಎಷ್ಟಾಗುತ್ತೆ. ಬರೀ ಅವ್ರ ಫ್ಯಾಮಿಲಿ ಅಷ್ಟೇ ಅಲ್ಲ, ಆವಾಗ ಚೆನ್ನೈಯಲ್ಲಿ ಎಷ್ಟು ಜನ ಕನ್ನಡ ಫ್ಯಾಮಿಲೀಸ್ ಇತ್ತು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು, ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು. ನಮ್ಮ ತಾತ ಒಂದು ಸಂಡೇ ಶೂಟಿಂಗ್ ಇಲ್ಲದೆ ಮನೇಲಿದ್ದಾಗ ಸುತ್ತಮುತ್ತ ಇರೋ ಎಷ್ಟೋ ಜನ ನಮ್ಮ ಸಿನಿಮಾ ರಂಗದವ್ರನ್ನೆಲ್ಲ ಕರೆದು ಎಲ್ಲ ಒಟ್ಟಿಗೆ ಊಟ ಮಾಡೋದು. ಇದು ಅಂದರೆ ಆ ಮಾರಲ್ಸು, ಆ ವ್ಯಾಲ್ಯೂಸು, ಜನ ಎಷ್ಟು ಇಂಪಾರ್ಟೆಂಟು, ನಮ್ಮವರು ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಟ್ಟಿಗೆ ಇರೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಅವ್ರ ಜೀವನದಿಂದ, ಅವರಿಬ್ಬರ ಜೀವನದಿಂದನೂ ನಾವು ಕಲ್ತ್ಕೊಂಡಿದ್ದೀವಿ.